ಒಂದು ಕೊಡಬಸ್ಸಿಂದ ಆಡೋಟು ಯಾಲ ಮಲರ ಕುಂದು ನೋಟು ಕಾಪಾಡು ನೀನು ಮಾಗುರು ಈಗ ತಪ್ಪ. ಇಲ್ಲಿ ನೋಡಿ, ಇವಾಗ ಆನೆ ಜಸ್ಟ್ ಹೋಗಿರುವಂಥದ್ದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್ ನೋಡಿ, ಆನೆದು ಮಾರ್ಕ್ ನೋಡಿ ಹೇಗಿದೆ, ಆಯಿತಾ? ಬನ್ನಿ ಈಗ ಜಸ್ಟ್ ಸ್ವಲ್ಪ ಹೋಗುವ, ನೋಡುವ. ಓ ಮೈ ಗಾಡ್, ಪಾಪ ಅದಕ್ಕೆ ಒಂದು ಇರೋಕ್ಕೆ ಮನೆ ಇಲ್ಲ. ಈ ನೇಚರಲ್ಲಿ ಬದುಕಬೇಕದು. ನೇಚರಲ್ಲಿ ಅವರಿಗೆ ಸಿಗುವಂಥ ಒಂದು ಫುಡ್ಡನ್ನ ನೋಡ್ಕೊಂಡು ಬದುಕಬೇಕು. ಬನ್ನಿ ಮುಂದೆ ಹೋಗಿ ನೋಡುವ. ಹೊಸದು ಹೋಗ್ತಾರೆ ಏನಿದೆ ಅಂತ ಹೇಳ್ಬಿಟ್ಟು, ಏನೇನು ಡ್ಯಾಮೇಜ್ ಆಗಿದೆ ಅಂತ. ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರೋ ಹಾಗೆ ನಮ್ಮ ಆನ್ಸಿಸ್ಟರ್ಸ್ಗೆ ಅವ್ರಿಗೆ ಗೊತ್ತಿತ್ತು ನಾವು ನೇಚರ್ ಒಟ್ಟಿಗೆ ಬದುಕಬೇಕು ಅಂತ. ನೋಡಿ, ಬಾಳೆ ಗಿಡ ಡ್ಯಾಮೇಜ್ ಆಗಿರುವಂಥದ್ದು ಆ ಕಡೆ. ಸಿ, ಇಟ್ ಈಸ್ ಅ ಡ್ಯಾಮೇಜ್, ಇಟ್ ಈಸ್ ಅ ಕರ್ಮ. ನಮಗೆ ಕರ್ಮ ರಿಟರ್ನ್ ಆಗಿದೆ, ಆಯಿತಾ? ನಾವು ಏನೋ ಒಂದು ಡಿಸ್ಟ್ರಕ್ಷನ್ ಮಾಡಿ ನಾವು ಒಂದು ತೋಟ ಅಂತ ಮಾಡಿದ್ದೀವಿ. ಈಗ ರೂಲ್ ಏನು ಅಂತ ಹೇಳಿದ್ರೆ, ಈಗ ಒಂದು ತೋಟ ಮಾಡಿದ್ಮೇಲೆ ಅದರಿಂದ ನಮಗೊಂದು ರೆವಿನ್ಯೂ ಅಂತ ಇರುತ್ತೆ. ಆ ರೆವಿನ್ಯೂ ಅಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒಂದು 1,000 ರೂಪಾಯಿ ಬಂದರೆ, ದಿಸ್ ಡ್ಯಾಮೇಜ್ ಈಸ್ ಸಮಥಿಂಗ್ ವೆರಿ ಮಿನಿಮಲ್ಲು. ಅದು ನೇಚರಿಗೆ ಇಟ್ಸ್ ಕಾಲ್ಡ್ ಅ ನೇಚರ್ ಟ್ಯಾಕ್ಸ್. ಸೊ ನೇಚರ್ ಕೇಳುವಂಥ ಒಂದು ಟ್ಯಾಕ್ಸು. ಆ ಭೂಮಿ ತಾಯಿ, ಆ ಒಂದು ಕ್ರಿಯೇಟರ್ದು ಮಗು ಕೂಡ ಈ ಆನೆ ಕೂಡ ಒಂದು ಕ್ರಿಯೇಷನು. ಅದಕ್ಕೆ ಕೇಳೋದು, ನೀನು ಇಷ್ಟು ತಗೊಳ್ತಾ ಇದೆಯಲ್ಲ, ನನಗೊಂದು 5% ಅಂತ. ಅದೇ GST 18%, 28% ಇದ್ದರೆ ನಾವು ಸುಮ್ಮನೆ ಪೇ ಮಾಡಲ್ವಾ? ನೇಚರ್ ಟ್ಯಾಕ್ಸು ಕೇಳಿದ್ರೆ ಯಾಕೆ ನಾವು ಇದು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ತಿಂದರೆ ದಟ್ಸ್ ಓಕೆ, ನಮ್ಮ ಮಕ್ಕಳು ತಿಂದರೆ ದಟ್ಸ್ ಓಕೆ. ಬಟ್ ಆನೆಗಳು ತಿಂದರೆ ನೋ. ನಮ್ಮ ಮನೆಯಿಂದ ಬಂದು, ನಮ್ಮ ತೋಟದಿಂದ ಬಂದು ಏನೋ ತಿಂದುಬಿಡ್ತು ಅಂತ. ಅದಕ್ಕೆ ಸೂಪರ್ ಮಾರ್ಕೆಟ್ ಇದೆಯಾ? ಅದಕ್ಕೆ ಒಂದು ಫುಡ್ ಆ್ಯಪಲ್ಲಿ ಆರ್ಡ್ರ್ ಮಾಡಿ ತಿನ್ನೋಂಥ ಒಂದು ಪರಿಸ್ಥಿತಿ ಇದೆಯಾ? ದೇವರು ಅಷ್ಟು ದೊಡ್ಡ ಹೊಟ್ಟೆ ಕೊಟ್ಟಿದೆ ಅದಕ್ಕೆ ತಿನ್ನೋಕ್ಕೆ ಅಂತ ಅದು ಹುಡುಕ್ತಾ ಇರೋದಷ್ಟೇ. ವೆರಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಬನ್ನಿ ಮುಂದೆ ಹೋಗುವ, ನೋಡುವ. ಲೆಟ್ಸ್ ಗೋ. ಬನ್ನಿ, ಇವಾಗ ಒಂದು ಫಾರೆಸ್ಟು, ಸಖತ್ತಾಗಿರೋ ಒಂದು ಫಾರೆಸ್ಟ್ ಹೋಗ್ತೀನಿ. ಈ ಒಂದು ಸೌಂಡ್ ನೋಡಿ. ಆನೆ ನೋಡಬೇಕು ಅಂತ ಕಾಯ್ತಾ ಇದ್ದರೆ ಈ ವಿಡಿಯೋದಲ್ಲಿ ನಿಮ್ಗೆ ಆನೆ ಕಾಣಿಸಲ್ಲ. ಯಾಕೆಂತ ಹೇಳಿದ್ರೆ, ಆನೆ ಎಲ್ಲಿ ಕಾಣಿಸ್ಬೇಕೋ ಅಲ್ಲೇ ಕಾಣಿಸುತ್ತೆ, ಆಯಿತಾ? ಸೊ ನಮಗೆ ತೊಂದರೆ ಮಾಡೋಕ್ಕೆ ಏನು ಬರೋಲ್ಲ ಅದು. ಪುನೀತ್ನ ಮಾತಾಡ್ಸುವಂತ ಇದ್ದೀನಿ, ಆದರೆ ಬೇಡ. ಯಾಕೆ ಗೊತ್ತಾ ಪುನೀತ್, ನಾನೊಬ್ಬನೇ ವಿಲನ್ ಆಗ್ತೀನಿ, ಪರವಾಗಿಲ್ಲ ಅಲ್ವಾ? ನೇಚರ್ಗೋಸ್ಕರ ವಿಲನ್ ಆಗೋದೇನು ಸ್ವಲ್ಪ ತಪ್ಪಿಲ್ಲಲ್ಲ ಅಲ್ಲ? ಯಾಕಂದರೆ ನಿಮ್ಮ ಹೇಳೋದು ಅಲ್ಲರಿ, ಏನು ರೀ ನೀವು ಆನೆ ಬಂದರೆ ಬರಲಿ ಅಂತ ಹೇಳೋದು ಅಂತ ಅದೇನು ತೊಂದರೆ ಇಲ್ಲ ಅಲ್ಲ? ನಿಮಗೆ ಅದೇನು ಭಯ ಇಲ್ಲ, ನಮಗೇನು ಭಯ ಇಲ್ಲ ಅಷ್ಟೇ. ಅದು ಗೊತ್ತು, ನೇಚರ್ ತೊಂದರೆ ಅಂತ ಹೇಳಿದ್ಮೇಲೆ ಮುಗೀತು. ನಾವು ನಡೀತಿರೋಂಥ ಪಾತು ಹೇಳ್ತಿರೋಂಥ ವಿಷಯ ರೈಟ್ ಆಗಿದೆ. ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ನೇಚರಲ್ಲಿ ಆನೆ ಏನೋ ದೇವರಿಗೆ ಮಾಡೋಕ್ಕೆ ಏನೋ ಬೇರೆ ಕ್ಯಾಮ್ ಇರಲಿಲ್ವಾ? ಹೌದು. ಅದಕ್ಕೆ ಜೊತೆಗೆ ಬದುಕಿ ಅಂತ ಹೇಳೋದು ಆ ಥರ ಕ್ರಿಯೇಟ್ ಮಾಡಿರೋದು. ಈಗ ಬಟ್ ಮನುಷ್ಯರು ನಾವು ಮಾತ್ರ ಬದುಕಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಹೌದು. ಒಂದು ಇರುವೆನ ಕೂಡ ಕ್ರಿಯೇಟ್ ಮಾಡಬೇಕಾದ್ರೆ ಗಾಡ್ ಹ್ಯಾಡ್ ಅ ಪ್ಲ್ಯಾನ್. ನಮ್ಮ ಕ್ಯಾಮರಾಮನ್ನ ರಿವರ್ಸ್ ಹೋಗಿಸುವ ನೋಡುವ, ಕ್ಯಾಮರಾಮನ್ ಸ್ಕಿಲ್ ನೋಡುವ, ರಿವರ್ಸ್ ಹೋಗ್ತಾನ ಅಂತ. ಸೊ ಮಾವಿಯನ್, ನಾನು ಈಗ ನೇಚರ್ ಬಗ್ಗೆ ಎಲ್ಲ ಕೋಚ್ ಮಾಡ್ತೀನಲ್ಲ, ಒಂದು ಕಲ್ತಿರುವಂಥ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಒಂದು ಕಡ್ಡಿ ಅಲ್ಲಾಡಬೇಕಂದ್ರು, ಒಂದು ಇರುವೆ ಬರಬೇಕಂದ್ರು, ಒಂದು ಎನಿ ಮೂಮೆಂಟ್ಸ್ ಇನ್ ದಿಸ್ ಪ್ರಪಂಚ ಅಲ್ಲ, ಇಟ್ ಈಸ್ ಆಲ್ ಅ ಪ್ಲ್ಯಾನ್ ಆಫ್ ಯೂನಿವರ್ಸ್. ಹೌದು, ಯೂನಿವರ್ಸ್ ಅದು ಪ್ಲ್ಯಾನ್. ನಂಬ್ತೀರಾ? ಅದರಿಂದ ಏನೂ ಅಲ್ಲಾಡಲ್ಲ. ನಾವಿಲ್ಲಿ ಏನು ಅಲ್ಲಾಡಿಸ್ತಾ ಇದ್ದೀವಿ ಅಲ್ಲ, ಏನು ಅಲ್ಲಾಡಿಸ್ತಿದ್ದೀವಿ, ಕೋವಿಗೆ ಇಟ್ಕೊಂಡು ನಾವೇನೋ ದೊಡ್ಡ, ವಿ ಆರ್ ದ ಬಿಗ್
ಬಿಗ್ಗೆಸ್ಟ್ ಪವರ್ಫುಲ್ ಎನಿಮಲ್ ಅಂತ ಹೇಳ್ಬಿಟ್ಟು, ಎನಿಮಲ್ ಅಲ್ಲ ಹ್ಯೂಮನ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ. ನಮಗೆ ಅಲ್ಲಿ ಹೋದಾಗ ಏನು ಗೊತ್ತಾ, ಮಳೆ ಹೊಡೆದು ನಮ್ಮ ಫಸಲೇ ಹೋಗ್ಬಿಡುತ್ತೆ. ಒಂದು ವರ್ಷ ಸಾಕು. ಹೌದು, ಇಲ್ಲಾಂದ್ರೆ ಒಂದು ಹಾಳು ಮಾಡ್ಬಿಡುತ್ತೆ ಬೇಕಾದ್ರೆ. ಹಾಂ ಅಷ್ಟೇ, ಒಂದು ಹಾರ್ಟ್ ಅಟ್ಯಾಕ್. ಇವಾಗ ನೋಡಿ, ಈ ವರ್ಷ ನೋಡಿ ಮಳೆನೇ ಹೊಡಿತಾ ಇಲ್ಲ. ಅಂದ್ರೆ ಈ ತರದ ಕರ್ಮಗಳನ್ನ ಎಲ್ಲರೂ ತುಂಬಿಸ್ಬೇಕು ಅಷ್ಟೇ. ಫ್ಲಡ್ ಇಡೀ ಮನೆ ಜಮೀನು ಎಲ್ಲ ನೆತ್ಕೊಂಡು ಹೋಗ್ಬಿಡೋದು. ದಿಸ್ ಇಸ್ ಕರ್ಮ. ಸೊ ಎವ್ರಿವೇರ್ ಇಟ್ ಈಸ್ ಅ ಕರ್ಮ. ಇಲ್ಲ ಇದು ನಮಗೆ ಅಂಥ ಎವಿಡೆಂಟು, ಏನು ಹುಚ್ಚನ್ ಥರ ಮಾತಾಡ್ತಾ ಇದ್ದಾನೆ, ಅದೇನಂತೆ ಕರ್ಮ ಅಂತ ಹೇಳಿದ್ರೆ, ಒಂದು ಪ್ಯಾಟರ್ನ್ ಒಂದು 5-10 ವರ್ಷ 20 ವರ್ಷದಿಂದ ನಮ್ಮ ಲೈಫ್ನ ಡಿಕೋಡ್ ಮಾಡಿ ಬರೆದ್ರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಯಾವ ಥರ ತೀರ್ಕೊಂಡ್ರು, ಯಾವ ಥರ ಸಫರ್ ಆದರು ನೋಡಿದ್ರೆ, ಕಂಪ್ಲೀಟ್ ಹಿಸ್ಟ್ರಿ ತೆಗೆದ್ರೆ ಗೊತ್ತಾಗುತ್ತೆ. ನೇಚರ್ ನಮಗೆ ಬಿಲ್ ಕಳಿಸಿ, ಆ ಬಿಲ್ ಕಟ್ಟಿ ಕೂಡ ಆಗಿದೆ, ಆಟೋ ಡೆಬಿಟ್. ಅದು ನಾವು ಅರ್ಥ ಮಾಡ್ಕೊಂಡಿಲ್ಲ. ಮೇ ಬಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಓನರಿಗೆ, ಇಲ್ಲ ಶುಗರು, ಇಲ್ಲ ಕಾಲು ಆಂಪ್ಯೂಟ್ ಆಗಿರುತ್ತೆ, ಇಲ್ಲ ಕಿಡ್ನಿ ಫೇಲಿಯರ್ ಆಗಿರುತ್ತೆ. ಇದು ಎಲ್ಲಿಂದ ಬರೋದು? ನೇಚರ್. ಒಂದೇ ಒಂದು ಕ್ವಶನು, ಇಲ್ಲೀಗ ಚಿಕ್ಕ ಮನೆ ಮಾಡಿಕೊಂಡು ಕೆಲವು ಲೇಬರರ್ಸ್ ಎಲ್ಲ ಇರ್ತಾರೆ, ಅಂದರೆ ವರ್ಕರ್ಸ್, ಎಸ್ಟೇಟ್ ವರ್ಕರ್ಸು. ಸೊ ಅವ್ರಿಗೆ ಯಾಕೆ ಈ ದೊಡ್ಡ ಕಾಯಿಲೆ ಬರೋಲ್ಲ? ಫ್ಲೈಟಲ್ಲಿ ಹೋಗಿ ಸಿಂಗಾಪುರಲ್ಲಿ ಬ್ಲಡ್ ಚೇಂಜ್ ಮಾಡ್ಕೊಂಡು ಬರೋ ಕಾಯಿಲೆ ಯಾಕೆ ಬರೋಲ್ಲ ಹೇಳಿ? ಆನ್ಸರ್ ಕೊಡಿ ನನಗೆ. ಇವರ ಕರ್ಮಗಳು ಚಿಕ್ಕದಾಗಿರುತ್ತೆ, ಅವರ ಕರ್ಮ ಎಲ್ಲ ದೊಡ್ಡದಾಗಿರುತ್ತೆ. ದೊಡ್ಡದಾಗಿ ಓನರಿಗೆ ದೊಡ್ಡ ಕರ್ಮ, ಅದೇ ಥರ ಎಸ್ಟೇಟ್ ವರ್ಕರ್ಗೆ ಚಿಕ್ಕ ಕರ್ಮ, ಮಾಡಿಸೋರಿಗೆ ಮಾಡಿಸೋರಿಗೆ ದೊಡ್ಡ ಕರ್ಮ. ಸೊ ಎನಿಥಿಂಗ್ ವಿ ಡೂ ಇಟ್ ಈಸ್ ಲೋಡೆಡ್ ವಿತ್ ಕರ್ಮ. ಆಯಿತು, ಈಗ ಲಾಸ್ ಅಂತ ಹೇಳ್ತೀವಿ. ಈಗ ನಮ್ಮಲ್ಲಿ ಇರುವಂಥ ಈಗ ಎಸ್ಟೇಟ್ ವರ್ಕರ್ಸಿಗೆ ಅವರಿಗೆಲ್ಲ ಲಾಸ್ ಅಂತ ಹೇಳಿದ್ರೆ, ಅಯ್ಯೋ ನನಗೆ 1,000 ರೂಪಾಯಿ ಹೋಯಿತು, 2,000 ರೂಪಾಯಿ ಹೋಯಿತು ಅಷ್ಟೇ. ಇವರು ಅಡಾನಿ ಇಂಥ ದೊಡ್ಡವರಿಗೆ 60,000 crores 70,000 crores ಹೋಯ್ತು ಅಂತ ಅವ್ರು ಏನು ತಿಂದ್ರ? ಅದನ್ನಿದು ಹೊಟ್ಟೆ ಎಷ್ಟು ದಪ್ಪ ಇದೆ? ಹೌದು, ಅಷ್ಟೇ ಇರೋದು. ಆನೆದು ಹೊಟ್ಟೆ ಎಷ್ಟು ದಪ್ಪ ಇದೆ? ದೊಡ್ಡದಾಗಿ. ಬಟ್ ಯಾರು ಜಾಸ್ತಿ ಅಂತ ಗ್ರೀಡಲ್ಲಿ ಬದುಕ್ತಾ ಇರೋದ? ಅದಾನಿನ ಆನೆನಾ? ಅದಾನಿ ಒಂದು ಆನೆ. ಐ ಮೀನ್ ಅದಾನಿ ಈ ವಿಡಿಯೋ ನೋಡಿದ್ರೆ ನನ್ನ ಪರ್ಸನಲಾಗಿ ಮೀಟ್ ಆಗಿಬಿಟ್ಟು ಹೇಳ್ತಾರೆ, ಏನು ನಿಮ್ಮ ಪ್ರಾಬ್ಲಮ್ ಏನು ಅಂತ. ಪ್ರಾಬ್ಲಮ್ ಇದೆ. ನಾವು ನೇಚರ್ಗೆ ಎಗೇನ್ಸ್ಟ್ ಹೋಗಿ ನೇಚರ್ನ ಹಾಳು ಮಾಡ್ಕೊಂಡು ಹೋದರೆ ಲೈಫಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಲೆಸನ್. ಇವಾಗ ಇಲ್ಲೊಂದು ಕಾರ್ ಬರ್ತಾ ಇದೆ, ಅವ್ರನ್ನ ಕೂಡ ಮಾತಾಡ್ಕೊಳ್ಳಲ್ಲ, ಯಾರು ಅಂತ ನೋಡುವ. ಓಕೆ, ಇರ್ತಾರೆ. ಆದರೆ ಈಗ ಅವ್ರು ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ವಿಲ್ ಟಾಕ್. ನೋಡುವ. ಮ್ಯೂಸಿಕ್ ಡಿಜೆ ಬರ್ತಾ ಇದೆ. ಡಿಜೆ ನೋಡಿ, ಹಿಂದೆ ಒಂದು ಕಾರ್ ಬರ್ತಾ ಇದೆ, ಅವ್ರನ್ನ ಮಾತಾಡ್ಸ್ಕೊಳ್ಳುವ. ಅವ್ರ ನೇಚರ್ ಪ್ರಕಾರ ಅಂತ ಚೆಕ್ ಮಾಡ್ತೀನಿ, ಆಯಿತಾ? ನೋಡಿ, ಅವ್ರದ್ದು ಕಾರು ಆ್ಯಕ್ಚುಲಿ ಡ್ರೈವರ್ ಓಡಿಸಲ್ಲ, ಅದು ಆಟೋಮೇಟೆಡ್. ಆ್ಯಕ್ಚುಲಿ ಅದಾಗೆ ಬರ್ತಾ ಇರುತ್ತೆ ನೋಡಿ. ಅವ್ರ ತಲೆ ಕೈ ಎಲ್ಲ ಹೊರಗಡೆ ಇದೆ. ನಮಸ್ಕಾರ, ಬನ್ನಿ. ಸಖತ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಓಕೆ, ನಮಸ್ಕಾರ ಮದನಣ್ಣ, ಹೇಗಿದ್ದೀರಾ? ನಿಮ್ಮದು ಕಾರ್ ನೋಡಿ ನಮಗೆ ತುಂಬ ಖುಷಿ ಆಯಿತು. ಗೌರಿ ಗಣೇಶ ಈ ತೇರಲ್ಲಿ ನಾನು ನೋಡ್ತೀನಿ ಈ ಥರ ಒಂದು ಸಿಸ್ಟಮ್ ವಿತ್ DJ ಕಲರ್ ಲೈಟ್ ಎಲ್ಲ. ಬಟ್ ಇವತ್ತು ನೀವು ಬಂದಿರೋದು ಸಖತ್ ಖುಷಿ ಆಯಿತು, ಬಂದಿರೋ ಸ್ಟೈಲು ನೋಡಿ. ಬನ್ನಿ, ಇವರು ನಮ್ಮ ಮದನಣ್ಣ ಅಂತ. ಬಾ ಮದನಣ್ಣ, ಹೇಗಿದ್ದೀರಾ? ಪರವಾಗಿಲ್ಲ, ಸೂಪರ್. ಇವರು ನಮ್ಮ ನಾನು 2000 ಅಲ್ಲಿ ನನ್ನ ಒಂದು ಕಾಲೇಜು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಇವ್ರನ್ನ ಋತಿಕ್ ರೋಷನ್ ಅಂತ ಕರಿತಾ ಇದ್ರು. ಗಹನ ಪ್ಯಾರೆ, ಬ್ರಾಡ್ ಶೋಲ್ಡರು, ಕೈಯಲ್ಲಿ ಅಷ್ಟೊಂದು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇದ್ರು. ಪ್ಲಸ್ಸು ಬೈಕನ್ನ ಹಿಂಗೆ ಫುಲ್ ಬೆಂಡ್ ಮಾಡ್ತಾಯಿದ್ರು. RX-ನ ಫುಲ್ ಬೆಂಡ್ ಮಾಡ್ತಾಯಿದ್ರು. ನೋಡೋಕ್ಕೆ ಋತಿಕ್ ರೋಷನ್. ನಮ್ಮದು ಫೋಟೋ ಇದೆ ನನ್ನ ಹತ್ರ ಇವ್ರದ್ದು. ಬಟ್ ಇವಾಗ ಈಸ್ ಲೈಕ್ ರಿಟೈರ್ಡ್ ಮ್ಯಾನ್. ಇಲ್ಲ, ರಿಟೈರ್ಡ್ ಆಗಿಲ್ಲ, ಸ್ವಲ್ಪ ಟೈಮ್ ಉಂಟು ಅಂತ. ಮದನಣ್ಣ, ಸ್ವಲ್ಪ ಆನೆ ಹೋಯ್ತು, ಪಾಪಲ್ಲ ಆನೆ, ನಿಜವಾಗ್ಲೂ ಅದು ಪಾಪ. ವೆರಿ ನೈಸ್ ಪ್ರಾಣಿ ಅದು. ಒಂದು ಹಗ್ಗು ಕೊಡ್ಬೇಕು ನನಗೆ, ಒಂದು ಬನ್ನಿ. ಥ್ಯಾಂಕ್ ಯು. ನೋಡಿ ಮದನಣ್ಣ, ಆನೆ ಬಂದರೆ ಅದನ್ನ ಶೂಟ್ ಮಾಡಬೇಕಾ? ನೋ ವೇ. ಎಕ್ಸಾಕ್ಟ್ಲಿ, ಡಾರ್ಲಿಂಗ್ ಮದನಣ್ಣ. ಓಕೆ, ಅದಕ್ಕೆ ನಾವು ಓಡಿಸ್ಬೇಕಾ? ಅಲ್ಲ, ಅದು ಆ್ಯಕ್ಚುಲಿ ಅದಂದರೆ ಅದ್ರ ಪಾಡಿಗೆ ಹೊಟ್ಟೆಪಾಟಿಗೆ ಬರೋದು ಅದು. ಹೌದು, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಅದ್ರ ಪಾಡಿಗೆ. ಈಗ ಇಷ್ಟು ವರ್ಷದಿಂದ ಈ ಒಂದು ಕಾಡಿಂದ ಎಷ್ಟು ಆನೆ ಇಲ್ಲಿಗೆ ಬಂದು ಹೋಗಿದೆ. ಹೇಗೆ ಉಂಟಲ್ಲ ಬೆಟ್ಟ ಹೇಗಿದೆ? ಕೊಡಬಸ್ಸಿಂದ ಆಡೋಟು ಎಲ್ಲ ಮಲರ ಕುಂದು ನೋಟ ಕಾಪಾಡು ನೀನು ಮಾಗುರುಗ್ ತಪ್ಪ. ಎಸ್. ಅಲ್ಲ ಮದನಣ್ಣ, ಈಗ ನಾನು ಹೇಳೋದಾಯ್ತಾ, ಈಗ ನಾವೆಲ್ಲ ಈ ಆನೆಗಳು ಬರಬಾರ್ದು ಅಂತ ಹೇಳಿ ಅದಕ್ಕೆ ಶೂಟ್ ಮಾಡೋದು ಇಲ್ಲ. ಅದು ಏನು ಗೊತ್ತದು, ಥರ್ಡ್ ರೇಟ್ ಮೈಂಡ್ ಅದು. ಹೌದು, ಮಾಡಬಾರ್ದು. ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು, ಅದ್ರ ಪಾಡಿಗೆ ಬಿಟ್ಬಿಡಿ ಅಂತ.
ಆ್ಯಕ್ಚುಲಿ ಆನೆ ಅಂದರೆ ಅದೊಂದು ಪ್ರಾಣಿ, ಅದು ಹೊಟ್ಟೆ ದಪ್ಪ. ಅದಕ್ಕೆ ಆ್ಯಕ್ಚುಲಿ ಫುಡ್ ಹೆವಿ ಫುಡ್ ಬೇಕು. ಹೌದು, ನಮ್ಮ ಈ ಚಿಕ್ಕ ಹೊಟ್ಟೆಗೆ ನಾವು ಎಷ್ಟು ಕಷ್ಟಪಡಬೇಕು. ಆಗ ಅದಕ್ಕೆ ಮತ್ತೆ ನೀವೀಗ ಪೇಟೆಗೆ ಡೈಲಿ ಹೋಗ್ತೀರಾ, ನಾವು ಏನೋ ಶಾಪಿಂಗ್ ಮಾಡಬೇಕು, ಏನೋ ತಿನ್ನಬೇಕು, ಬಂದು ಅಡುಗೆ ಮಾಡಬೇಕು. ಬಟ್ ಆನೆಗೆ ಏನಿದೆ ಆಪ್ಷನ್? ನಾನು ಅದೇ ಹೇಳ್ತಾ ಇರೋದು ಮಾತ್ರ. ಥ್ಯಾಂಕ್ ಯು ಸೋ ಮಚ್. ನನ್ನ ಊರಲ್ಲಿ ಮತ್ತೊಬ್ರು ನೇಚರ್ ಪ್ರೇಮಿ ಎಲ್ಲ ತುಂಬ ಜನರು ವೆರಿ ನೈಸ್ ಮ್ಯಾನ್. ಭಜನ್ ಬೋಪಣ್ಣ ಇವರು ಓಪನ್ ಹಾರ್ಟ್. ಥ್ಯಾಂಕ್ ಯು. ಬಟ್ ಯಾವ ಥರ ಅಪ್ರಿಷಿಯೇಟ್ ಮಾಡೋದು ಗೊತ್ತಾಗಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್. ಒಂದ್ಸತಿ ನನ್ನ ಇದೊಂದು ಯಾರಿಗೆ ಗೊತ್ತಿಲ್ಲ ಆಯ್ತಾ, ನಾನು ಸ್ಕೂಲಿಗೆ ಇಲ್ಲಿಂದ ಹೊರಟಿದ್ದೆ, ಇವ್ರು ನನ್ನ ಕಿಡ್ನಾಪ್ ಮಾಡ್ಕೊಂಡು ಕೇರಳ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅಪ್ಪನಿಗೆ ಹೇಳ್ಬಿಟ್ಟು. ಅವತ್ತು ಎಸ್ಕೇಪ್ ಅಲ್ವಾ? 540 ಹೋಗಿ ಕೇರಳ ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಹಾಕೊಂಡು ಕೇರಳಕ್ಕೆ ಹೋಗಿ ಓಣಂ ಸೆಲೆಬ್ರೇಷನ್ ಅಲ್ಲಿ ಟೈಟ್ ಆಗಿಬಿಟ್ರು. ಅಯ್ಯೋ ಅದು ನಾವು ಟಾಡಿ ಎಲ್ಲ ಕುಡಿದು ಅಲ್ಲ ಅಲ್ಲಿ ಟೈಟ್ ಆಗಿ ಚಿಕ್ಕ ಹುಡುಗ ಆವಾಗ. ಸೊ ಆ ಥರ ಒಂದು ಮೆಮೊರೀಸ್. ಬರೋತ್ತಿಗೆ ಬೇರೆ ಡ್ರೈವರ್. ಹೌದು, ನಾನು ಇವಾಗ ಹೇಗೆ ಡೈಲಿ ಬಟ್ಟೆ ಚೇಂಜ್ ಮಾಡ್ತಾ ಇದ್ನೋ ಅದೇ ಥರ ಇವರು ವೆಹಿಕಲ್ ಚೇಂಜ್ ಮಾಡ್ತಾ ಇದ್ರು ಅಲ್ಲ. 14 ವೆಹಿಕಲ್ ಚೇಂಜ್ ಮಾಡಿರೋದು ಇವ್ರ ಲೈಫಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಚಾನಲ್ ತಂದೆ ಉಂಟಲ್ಲ, ವೆರಿ ನೈಸ್ ಮ್ಯಾನ್. ಎಸ್, ಆನೆ ಮಡಗಿದ್ರು ಲಾರಿ. ಓ ಸ್ಟೋರೀಸ್ ಇಲ್ಲೇ ಇದೆಯಲ್ಲ. ಆನೆ ಮಡಗಿದ್ರು, ಲಾರಿ ಮಡಗಿದ್ರು, ಕಂಪ್ಲೀಟ್. ನಿಮ್ಗೆ ಗೊತ್ತಲ್ಲ ನಮ್ಮ ತಂದೆನ, ನಿಮ್ಗೆ ನನಗಿಂತ ಜಾಸ್ತಿ ನಿಮಗೆ ಅವರು ವಿರಾಜಪೇಟೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಗೊತ್ತುಂಟಾ? ಗೊತ್ತು. ಅದೆಲ್ಲ ಆಗಿನ ಟೈಮಲ್ಲಿ ಅದು ಬೇರೆ ಥರ. ಪುಸ್ತಕ ಬಂಡ. ಎಸ್. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗುವ. ಯಾರನ್ನ? ನಮ್ಮನ್ನ ಕರಿತಿರೋದು ನಮ್ಮ ಸಬ್ಸ್ಕ್ರೈಬರ್ಸ್ನ. ಓಕೆ ನೋಡಿ, ವಿಯಾನಲ್ಲಿ ಫುಲ್ ಆಲ್ರೆಡಿ ನೇಚರ್ ಪ್ರೇಮಿ ಆಗಿಬಿಟ್ಟಿದ್ದಾನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್. ಇವ್ರು ಹೇಳಿದಂಗೆ ನೇಚರ್ ಒಟ್ಟಿಗೆ ನಾವು ಇದ್ರೇ ನಾವು ಆರಾಮಾಗಿರೋದು. ಇವರು ಸ್ವಿಟ್ಜರ್ಲ್ಯಾಂಡ್, ಇದು ಇವ್ರದ್ದು ಸ್ವಿಟ್ಜರ್ಲ್ಯಾಂಡ್. ಇದೆಲ್ಲ ಜಾಗ ಇವ್ರದೇ. ಇಲ್ಲಿ ಎಲ್ಲ ಓಡಾಡ್ಕೊಂಡು ಬೆಳೆದಂಥವ್ರು. ಎನಿ ಟೈಮ್ ನಮ್ಮದೇ ಇದು. ಸೊ ದಟ್ ಈಸ್ ದ ಪವರ್ ಆಫ್ ನೇಚರ್. ಆ್ಯಕ್ಚುಲಿ ಎಂತ ಏನು ಹೇಳಿದೆ ಅಂದರೆ, ಈ ಮನುಷ್ಯರಿಗೆ ಓಪನ್ ಹಾರ್ಟ್ ಇರಬೇಕು. ಏನಂದರೆ ಈ ಮನಸ್ಸಲ್ಲಿ ಏನೂ ಇರಬಾರ್ದು. ಹೌದು, ಓಪನ್ ಹಾರ್ಟ್. ಅದೇ ಪ್ರಾಬ್ಲಮ್ ಅಲ್ವಾ? ಅದೇ ಇಲ್ಲ ಲೈಫಲ್ಲಿ. ಮನುಷ್ಯನ ಲೈಫ್ ಅಂದರೆ ಒಂದು ನೀರಿನ ಮೇಲೆ ಒಂದು ಗುಳ್ಳೆ ಥರ ಅಷ್ಟೇ. ಓ ಮೈ ಗಾಡ್, ವಾಟ್ ಲೆಸನ್ಸ್ ಬರ್ದಿಟ್ಕೋಬೇಕು. ಪಾಪ ಅವ್ರ ಮಾತು ನಿಜವಾಗ್ಲೂ ಹೇಳ್ತೀನಿ. ಅವ್ರೀಗ ಮೇ ಬಿ ಯಾರು ಏನು ನಾವು ಬರುವಾಗ ಹುಟ್ಟೋಗ ಬೆತ್ತಲೆ, ಹೋಗೋಗ ಬೆತ್ತಲೇ. ಸಾಕಲ್ಲ, ಹೋಗುವಾಗ ಏನು ತಗೊಂಡೋಗಲ್ಲ. ಏನು ಕೋಟಿ ತಗೊಂಡು ಹೋಗಿತ್ತು ನಾವು. ಹೌದು. ಇವನು ಭಜನ್ ಬೋಪಣ್ಣ ವೆರಿ ನೈಸ್ ಮ್ಯಾನ್, ವೆರಿ ಗುಡ್ ಮ್ಯಾನ್. ಎಲ್ಲರೂ ನೈಸ್ ಮ್ಯಾನೇ ಆಯ್ತಾ. ಯಾವಾಗ ನಾನು ಕಂಡವನೆ. ಹೌದು. ಸೊ ಅದೇ ಇವತ್ತಿನ ವಿಶೇಷ. ಒಳ್ಳೇದಾಗ್ಲಿ ಮದನಣ್ಯ. ಇವರು ವೆರಿ ಗುಡ್ ಹ್ಯೂಮನ್. ನನಗೆ ಗೊತ್ತಿರೋ ಹಾಗೆ ಇವರು. ನೀವು ಯಾವ ದೇವ್ರನ್ನ ಪ್ರೇಮ್ ನೋಡ್ರು? ನಾನು ನೇಚರ್, ಪ್ರಕೃತಿ ನಂದು ದೇವರು. ಅದಕ್ಕೆ ಕಾವೇರಮ್ಮ, ಇಗ್ಗುತ್ತಪ್ಪ, ನಂದು ಆನ್ಸೆಸ್ಟರ್ ಎಲ್ಲ ಬಂದ್ಬಿಟ್ಟು. ನಾನು ಪ್ರೇಮ್ ನೋಡಿದ್ರೆ ಪ್ರಕೃತಿನ. ಇವರು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ, ಇವ್ರ ಬಗ್ಗೆ ಒಂದು ಎಪಿಸೋಡ್ ಮಾಡ್ಬೋದು. ಅವರು ನೀವು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವ ಏಜಲ್ಲಿ? ಲಿಕ್ಕರ್ 97 ಅಂದರೆ ಎಷ್ಟು ಇಯರ್ಸ್ ಅದು? ಐ ಮೀನ್ ಒಂದು ಚಿಕ್ಕ ಬಿಯರ್ ಕುಡಿತಾ ಇದ್ರು ಅಷ್ಟೇ. ಅವ್ರಿಗೆ ಹ್ಯಾಬಿಟ್ಸ್ ಅಂತ ಹೇಳೋದೇ ಬೀರ್ ಬರ್ತದೆ, ಒಂದು ಬಿಯರ್ ಇರ್ತಿತ್ತು, ಸಿಗರೇಟು, ಬೇರೆ ಯಾವುದೇ ಹ್ಯಾಬಿಟ್ ಇರಲಿಲ್ಲ. ಬಟ್ ಇಟ್ ವಾಸ್ ಸಚ್ ಎ ಜೆಂಟಲ್ಮನ್. ಅದೇ ಹೇಳ್ತಾರಲ್ಲ, ತುಂಬ ಒಳ್ಳೆಯವರಾದರೂ ಕೆಲವು ಸತಿ ಕಷ್ಟ ಅಂತ ಅನ್ಸ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ನಾನು ಮಾತಾಡ್ತೀನಿ, ನೀವು ರೆಕಾರ್ಡ್ ಮಾಡಿ. ನನಗೆ ಒಂದು ಟೈಮಲ್ಲಿ ಲಾಕ್ಡೌನ್. ಎಸ್, 2020 ಲಾಕ್ಡೌನ್. ಯಾಕಂದ್ರೆ ತುಂಬಾ ಏನೇನೋ ಹೇಳ್ಬಿಟ್ರು. ಅಂದ್ರೆ ಖುಷಿಯಿಂದ ನಮ್ದೊಂದು ತರ ಅಂದ್ರೆ ಅದು ಅವರಿಗೆ ಒಂದು ಬೇರೆ ತರ ಇರುತ್ತೆ, ಇವ್ರಿಗೆ ಒಂದು ಬೇರೆ ತರ ಇರುತ್ತೆ. ಗುಡ್ ಇದೆಲ್ಲ ಇದು ಹುಕ್ಕ ಹಾಕ್ಬಿಡಾಯ್ತಾ ದರ್ಶನ. ಥ್ಯಾಂಕ್ ಯು ಸೋ ಮಚ್ ಮದರಣ್ಯ. ಓಕೆ, ಆಲ್ ದಿ ಬೆಸ್ಟ್. ಬಾಯ್. Tip, 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 tip.